ಹಲೋ ಫ್ರೆಂಡ್ಸ್, ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ನಾವು ಮೈಸೂರು ಬಜ್ಜಿ, ಗೋಳಿ ಬಜ್ಜಿ ಅಂತಾರಲ್ಲ, ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮೊದಲಿಗೆ ನಾನಿಲ್ಲಿ ಅರ್ಧ kg ಮೈದಾ ಹಿಟ್ಟು ತೊಗೊಂಡೀನಿ ರೀ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಒಂದು ಸ್ವಲ್ಪ ಚಿಕ್ಕೆ ಅಡುಗೆ ಸೋಡಾ ಪುಡಿ, ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ 2 ಚಮಚ ಅಷ್ಟು ಅಕ್ಕಿ ಹಿಟ್ಟು, ಅಂದರೆ ನಮ್ಗೆ ಗೋಳಿ ಬಜ್ಜಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಹೆಚ್ಚಿಟ್ಟಿರೋಂಥ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸಣ್ಣ ಕೊಬ್ಬರಿ ಚೂರುಗಳು, ಇವನ್ನೆಲ್ಲ ನಾವು ಮೊಸರಲ್ಲೇ ಕಲಿಸ್ಕೋಬೇಕ್ರಿ. ನೀರು ಹಾಕ್ಕೋಬಾರ್ದು, ಮೊಸರಲ್ಲೇ ಕರೆದುಕೊಂಡ್ರೆ ಬೋಂಡ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಎಣ್ಣೆ ಹಿಡಿಯೋದಿಲ್ಲ. ಈ ಥರ ಹಿಟ್ಟನ್ನು ನಾವು ಚೆನ್ನಾಗಿ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕ್ರಿ. ಈಗ ಕರೆಕ್ಟಾಗಿ ಹಿಟ್ಟು ರೆಡಿ ಆಗೈತ್ರಿ. ಇದನ್ನು ನಾವು ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು, ರೆಡಿ ಆಗುತ್ತೆ. ಹೆಚ್ಚಿಟ್ಟಕ್ಕಿಂತ ಸ್ವಲ್ಪ ಸಣ್ಣಗೆ ಕೊತ್ತಂಬರಿ ಹಾಕ್ಕೋಬೇಕು. ಈಗ ನೋಡ್ರಿ, ಬೋಂಡ ಬಿಡಕ್ಕೆ ನಮ್ಮ ಹಿಟ್ಟು ರೆಡಿ ಆಗೈತಿ. ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಹಿಂಗೆ ರೌಂಡ್ ಬಿಡಕ್ಕೆ ನಮ್ಗೆ ಹಿಟ್ಟು ಹದ ಕರೆಕ್ಟ್ ಆಗೈತಿ. ಈ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು. ಈಗ ನೋಡಿರಿ, ಎಣ್ಣೆ ಕಾದಿದೆ, ಬೋಂಡ ಬಿಡತ್ತೀನಿ ರೀ. ಮೈಸೂರು ಬಜ್ಜಿ ಹೆಂಗೆ ಮಾಡ್ತಾರಪ್ಪ, ನಂಗೆ ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋರು ಈ ವಿಡಿಯೋ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ. ನೋಡಿರಿ, ಯಾವ ಥರ ರೌಂಡಾಗಿ ಬೋಂಡ ನಮ್ಮ ಉಬ್ಬಿ ಬಂದವು. ಈಸಿ ಇರ್ತಾವ್ರಿ ಮೆಥಡ್, ಆದರೆ ಯಾವ ಥರ ಮಾಡೋದಂತ ಗೊತ್ತಿರಲ್ಲ ಅಷ್ಟೇ. ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಏನೂ ಇಲ್ಲರಿ, ಒಂದು ತಿಳ್ಕೊಂಡ್ರಂದ್ರೆ ನೀವು ಮಾಡ್ಬೋದು. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂಥೇಳಿ. ನೀವು ಮನೇಲಿ ಮಾಡಿ ನೋಡಿರಿ, ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವ್ರಿ ಬೋಂಡ. ನೋಡಿರಿ ಹೆಂಗೆ ರೆಡಿ, ಕ್ರಿಸ್ಪಿ ಫುಲ್ಲ. ಸ್ವಲ್ಪ ಶುಗರ್ ಹಾಕಿರೋದ್ರಿಂದ ಮಸ್ತ್ ಕೆಂಪಗೆ ಕರೆಕ್ಟಾಗಿ ಹದ ಆಗ್ಯಾವ. ನೋಡಿರಿ, ಬ್ರೆಡ್ ಥರ ಏನೂ ಒಳಗೆ ಹಿಟ್ಟು ಉಳಿಯಂಗಿಲ್ಲ. ಇವನ್ನ ನಾವು ಪುದೀನ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ರೀ, ಮಸ್ತ್ ಟೇಸ್ಟ್ ಆಗಿರ್ತಾವೆ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ರೀ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.